ನಮ್ ಶಿವನ್ 12 ಜ್ಯೋತಿರ್ಲಿಂಗ ಒಂದ ಕಡೆ. ಆ 12 ಜ್ಯೋತಿರ್ಲಿಂಗ ನೀವು ಒಂದ ಕಡೆ ದರ್ಶನ ಮಾಡ್ಬೇಕಂತದಿರಿ. ಹಂಗಿದ್ರೆ ಈ ವಿಡಿಯೋ ನಿಮ್ ಸಲುವಾಗಿನ ನಮ್ ಶಿವನ್ ಭಕ್ತರ ಏನಂತಂದ್ರ ನೋಡ್ಕೊಂಡ್ ಬರಂಬರ್ರಿ. ಈ ಮಠ ಸ್ಥಾಪನೆ ಆಗಾಕ ಮೇನ್ ಕಾರಣ ನಮ್ ಹುಬ್ಬಳ್ಳಿ ಆರಾಧ್ಯ ದೈವ ಆದಂತ ಶ್ರೀ ಸದ್ಗುರು ಸಿದ್ಧಾರೂಢ ಅಜ್ಜ ಅವ್ರ. ನಮ್ ಸಿದ್ಧಾರೂಢ ಅಜ್ಜ ಪಟ್ಟ ಶಿಷ್ಯ ಅಂತಂದ್ ಕೇಳಿದ ಕೂಡಲೇ ನಿಮ್ ಬಾಯಾಗ ಬರೋದ ನಮ್ ಗುರುನಾಥ್ ಅಜ್ಜ ಅವ್ರ ಹೆಸರು. ಹಂಗ ಬಾಳ ಮಂದಿಗ್ ಗೊತ್ತಿಲ್ಲಾರ್ದ ಹೆಸರು ಇನ್ನೊಂದ್ರಿಪ್ಪ ನಮ್ ಶಿವಪುತ್ರ ಅಜ್ಜಾರ. ಇವ್ರ ಬಹಳ ಜನಕ್ಕ ಗೊತ್ತಿಲ್ಲ. ಈ ಶಿವಪುತ್ರ ಅಜ್ಜಾರ ನಮ್ ಸಿದ್ಧಾರೂಢ ಅಜ್ಜಾರ ಕಡೆ ಬೆಳೆದ ದೊಡ್ಡವರಾಗಿ ಅವರಿಂದನೇ ವಿದ್ಯಾಭ್ಯಾಸ ಕಲಿತ ಉದ್ಧಾರ ಆದವ್ರು. ಅದೇ ರೀತಿ ಶಿವಪುತ್ರ ಅಜ್ಜಾರ ಗುರುಗಳಾದಂತ ನಮ್ ಸಿದ್ಧಾರೂಢ ಅಜ್ಜ ಅವ್ರದ ಜೀವನ ಚರಿತ್ರೆ ಚಳಕಾಪುರದಿಂದ ಹಿಡಿದು ಎಲ್ಲೆಲ್ಲ ಸಂಚಾರ ಮಾಡಿ ಹುಬ್ಬಳ್ಳಿಗೆ ಯಾವಾಗ ಬಂದ್ ನೆಲೆಸಾರಲ್ಲ ಜೀವನ ಚರಿತ್ರೆ ಕೂಡ ಬರ್ದಾರ. ಮತ್ತ ನಮ್ ಸಿದ್ಧಾರೂಢ ಅಜ್ಜಾಗ ಗುರುವಾಗಿ ಒಂದ್ ಗುರುವಿನ ಜವಾಬ್ದಾರಿ ಇತ್ರಿಪ್ಪ. ಏನಪ್ಪಾ ಅಂತಂದ್ರ ಶಿವಪುತ್ರ ಅಜ್ಜಾರಿಗ ಇರಾಕ್ ಒಂದ್ ನೆಲೆ ಮಾಡಿ ಕೊಡ್ಬೇಕಾಗಿತ್ತ, ಮಾಡಿ ಕೂಡನು ಕೊಟ್ರ. ಆ ಮಟ್ಟಕ್ಕ ನಮ್ ಸಿದ್ಧಾರೂಢ ಅಜ್ಜ ಇಟ್ಟಿದ್ದ ಹೆಸರ ಶಾಂತಾಶ್ರಮ ಅಂತಂದ ಹೇಳಿ. ಇವಾಗ ನಾವೆಲ್ಲಾರು ನೋಡಬಹುದು ಹೆಚ್ಚಾನೆಚ್ಚ ಮಂದಿ ಗೋಲ್ಡನ್ ಟೆಂಪಲ್ ಅಂತಲೂ ಕರಿತೀವಿ. ಸೊ ಕೆಳಗ್ ನೀವೇನ್ ನೋಡ್ಕೊಂಡ್ ಬಂದ್ರಿ ಎಲ್ಲಾ ಇವಾಗ ಮುಗಿಸ್ಕೊಂಡು ಮೇಲ್ ಬಂದ್ರೆ ನಿಮಗ್ ಕಾಣ್ತೈತಿಪ್ಪ 12 ಜ್ಯೋತಿರ್ಲಿಂಗ. 12 ಅಂತಂದ್ರ ಈ ಕಡೆ ಯಾರು ಮಾಡ್ರ ಈ ಕಡೆ ಯಾರು ಮಾಡ್ರ ಅದು ವಿಡಿಯೋ ನೆಕ್ಸ್ಟ್ ಹಾಕ್ತಾನಂತ. ಸೊ ಮೇಲೆ ಒಂದು ಸಿಲ್ಕಾನ್ ಮೂರ್ತಿ ಐತಿ. ನಮ್ ಹುಬ್ಬಳ್ಳಿ ಅವ್ರಿಗೆ ಇದು ಹೆಮ್ಮೆ ವಿಚಾರ ಅಂತ ಹೇಳಕ್ ಇಷ್ಟಪಡ್ತೀನಿ. 12 ಜ್ಯೋತಿರ್ಲಿಂಗ ಅಲ್ಲಿಂದ ಹೋಗೋದು ಬಿಟ್ಟು 12 ಜ್ಯೋತಿರ್ಲಿಂಗ ದರ್ಶನ ಮಾಡ್ಕೊಳಕ್ ಒಂದ್ ಕಡೆ ಬಂದ್ರೆ 12 ಜ್ಯೋತಿರ್ಲಿಂಗ ದರ್ಶನ ಕಂಪ್ಲೀಟ್ ಆಗ್ಬಿಡ್ತದೆ. ಬರ್ರಿ ಮತ್ ನೋಡಕ್ ಹೋಗೋಣ. ಕಣ್ ಮುಂದ ಕುಂತವ್ರಂಗ್ ಕಾಣ್ತಾರ ನಮ್ ಶಿವಪುತ್ರ ಅಜ್ಜಾರ ಸಿಲಿಕಾನ್ ಇಂದ ಮಾಡಿದ್ದು ಮೂರ್ತಿ ಇದ್ರಿಪ್ಪ. 12 ಜ್ಯೋತಿರ್ಲಿಂಗ ಕಾಣಕ್ ಸಿಗೋದು ನಿಮಗೆ ಇಲ್ಲೇ. ಸೊ ಒಂದನೇದಾಗಿ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ, ಸೋಮನಾಥ ಜ್ಯೋತಿರ್ಲಿಂಗ ಗುಜರಾತ್, ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ ಉಜ್ಜೈನ್, ಓಂಕಾರೇಶ್ವರ ಮಮಲೇಶ್ವರ ಜ್ಯೋತಿರ್ಲಿಂಗ ಮಧ್ಯಪ್ರದೇಶ, ವೈದ್ಯನಾಥ ಜ್ಯೋತಿರ್ಲಿಂಗ ಜಾರ್ಖಂಡ್, ಭೀಮಾಶಂಕರ ಜ್ಯೋತಿರ್ಲಿಂಗ ದರ್ಶನ ಆಗ್ಬೇಕಂದ್ರೆ ನೀವು ಹೋಗ್ಬೇಕ ಮಹಾರಾಷ್ಟ್ರಗ, ರಾಮೇಶ್ವರದ ಜ್ಯೋತಿರ್ಲಿಂಗ ದರ್ಶನ ಆಗ್ಬೇಕಂದ್ರೆ ನೀವು ಹೋಗ್ಬೇಕ ತಮಿಳ್ನಾಡ್ಗ, ನಾಗೇಶ್ವರ ಜ್ಯೋತಿರ್ಲಿಂಗ ದರ್ಶನ ಆಗ್ಬೇಕಂದ್ರೆ ನೀವು ಹೋಗ್ಬೇಕ ಮತ್ತ ಗುಜರಾತ್ಗ, ಕಾಶಿ ವಿಶ್ವನಾಥ ಉತ್ತರ ಪ್ರದೇಶಕ್ಕೆ ಹೋಗ್ಬೇಕ್ರಿ, ತ್ರಿಯಂಬಕೇಶ್ವರ ಮಹಾರಾಷ್ಟ್ರ ಒಳಗ ಐತ್ರಿಪ್ಪ. ನಮ್ ಕೇದಾರ್ನಾಥ್ ಇರೋದು ಉತ್ತರಾಖಂಡದೊಳಗ, ಲಾಸ್ಟಿಗೆ ಬರೋದನ್ನ ಕೃಷ್ಣೇಶ್ವರ ಮಹಾರಾಷ್ಟ್ರದೊಳಗ ಐತ್ರಿಪ್ಪ. ಈ 12 ಜ್ಯೋತಿರ್ಲಿಂಗ ಈ ಮಟ್ಟದೊಳಗ ಆಗಾಕ ಕಾರಣ ಏನಂತಂದ್ರ ನಮ್ ಶಿವಪುತ್ರ ಅಜ್ಜಾರ್ ಶಿಷ್ಯಾರ ಅಭಿನವ ಶಿವಪುತ್ರ ಅಜ್ಜಾರ್ ಇದ್ರ ಅವ್ರ ಕನಸಿತ್ರಿಪ್ಪ 12 ಜ್ಯೋತಿರ್ಲಿಂಗ ನಮ್ಗೆ ಇಲ್ಲೇ ಆಗ್ಬೇಕಂತಂದ. ಸೊ ಅವ್ರ ಕನಸು ಇವಾಗ ನನಸ್ ಕೂಡ ಆಗೈತಿ. ಸೊ ನಿಮ್ಗೇನಾರ ಈ ತರ ಗುಡಿ ಮತ್ತ ಮಠ ಗೊತ್ತಿದ್ರ ಕಮೆಂಟ್ ಮುಖಾಂತರ ತಿಳಿಸ್ರಿ. ಯಾವ್ದು ಜಾಸ್ತಿ ಕಮೆಂಟ್ ಬರ್ದೈತಲ್ಲ ಅಲ್ಲಿ ಹೋಗಿ ನಾನು ವಿಡಿಯೋ ಮಾಡಿ ಆದಷ್ಟೇ ನಿಮ್ಗೆ ತೋರ್ಸುವಂತ ಕೆಲಸ ಮಾಡ್ತೀನಿ. ಜಯ ಆಂಜನೇಯ.